ಎಎಸ್ಎಂಎಲ್ ಇದು ಸೆಮಿಕಂಡಕ್ಟರ್ ಜಗತ್ತನ್ನ ಆಳ್ತಿರೋ ಪ್ರಪಂಚದ ಏಕೈಕ ಮಹಾರಾಜ. ಚಿಪ್ ಮೇಕಿಂಗ್ ಮೆಷಿನ್ ತಯಾರಿಕೆಯಲ್ಲಿ ಇವತ್ತಿಗೂ ಈ ಕಂಪನಿನ ಬೀಟ್ ಮಾಡೋಕೆ ಯಾವ ದೇಶಕ್ಕೂ ಸಾಧ್ಯವಾಗಿಲ್ಲ. ಇವತ್ತು ಅಂತಹದ್ದೇ ಒಂದು ದೈತ್ಯ ಕಂಪನಿ ಜೊತೆ ನಮ್ಮ ಟಾಟಾ ಒಂದು ಮಹತ್ವದ ಡೀಲ್ ಮಾಡ್ಕೊಂಡಿದೆ. ನೆನ್ಪಿರ್ಲಿ, ಇದು ಸುಮ್ನೆ ಯಾವುದೋ ಒಂದು ನಾರ್ಮಲ್ ಬಿಸ್ನೆಸ್ ಡೀಲ್ ಅಲ್ಲ. ಇದು ಸೆಮಿಕಂಡಕ್ಟರ್ ಜಗತ್ತನ್ನ ಆಳ್ಬೇಕು ಅಂತಿರೋ ಭಾರತದ ಕನಸಿಗೆ ಸಿಕ್ಕಿರೋ ಅತಿ ದೊಡ್ಡ ಬ್ರಹ್ಮಾಸ್ತ್ರ. ನಿಮ್ಗೆ ಗೊತ್ತಿದೆ, ಇಷ್ಟು ವರ್ಷ ನಮ್ಗೆ ಬೇಕಾದ ಚಿಪ್ಸ್ನ ನಾವು ಬೇರೆ ದೇಶಗಳಿಂದ ಇಂಪೋರ್ಟ್ ಮಾಡ್ಕೊಳ್ತಿದ್ವಿ. ಆದ್ರೆ ಆ ಕಾಲ ಈಗ ಮುಗೀತು. ಈಗ ನಾವೇ ಸ್ವಂತ ಮ್ಯಾನುಫ್ಯಾಕ್ಚರ್ ಮಾಡೋಕೆ ಹೊರಟಿದ್ವಿ. ಗುಜರಾತಲ್ಲಿ ನಮ್ಮ ಚಿಪ್ ಫ್ಯಾಕ್ಟರಿ ಕೂಡ ರೆಡಿ ಆಗ್ತಿದೆ. ಈಗ ಆ ಫ್ಯಾಕ್ಟರಿಗೆ ಬೇಕಾದ ಅತಿ ಮುಖ್ಯವಾದ ಅಸ್ತ್ರ ಟಾಟಾ ಕಂಪನಿಯ ಕೈ ಸೇರಿದೆ. ಹಾಗಾದ್ರೆ ಏನಿದು ಎಎಸ್ಎಂಎಲ್ ಮತ್ತು ಟಾಟಾ ಡೀಲ್? ಈ ಡೀಲ್ ಭಾರತದ ಚಿಪ್ ಮೇಕಿಂಗ್ ಕ್ರಾಂತಿಗೆ ಹೇಗೆ ಬೂಸ್ಟ್ ಕೊಡುತ್ತೆ? ಇದರಿಂದ ಭಾರತಕ್ಕೆ ಆಗೋ ಆರ್ಥಿಕ ಲಾಭಗಳೇನು? ಬನ್ನಿ ಪ್ರತಿಯೊಂದನ್ನು ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಟಾಟಾ ಪ್ಲಸ್ ಎಎಸ್ಎಂಎಲ್ ದಿ ಗೇಮ್ ಚೇಂಜರ್ ಡೀಲ್. ದಿನಾಂಕ ಮೇ 16, 2026. ಸ್ಥಳ ನೆದರ್ಲ್ಯಾಂಡ್ಸ್ನ ದಿ ಹೇಗ್ ನಗರ. ಯುಎಇ ಪ್ರವಾಸ ಮುಗಿಸಿ ಪ್ರಧಾನಿ ಮೋದಿ ನೇರವಾಗಿ ಪ್ರಯಾಣ ಬೆಳೆಸಿದ್ದು ನೆದರ್ಲ್ಯಾಂಡ್ಗೆ. ಅಲ್ಲಿ ಮೋದಿ ಹಾಗೂ ಡಚ್ ಪ್ರಧಾನಿ ರಾಬ್ ಚೆಟೆನ್ ಸಮ್ಮುಖದಲ್ಲಿ ಒಂದು ಐತಿಹಾಸಿಕ ಡೀಲ್ ಸೈನ್ ಆಗಿದೆ. ಭಾರತದ ಟಾಟಾ ಎಲೆಕ್ಟ್ರಾನಿಕ್ಸ್ ಹಾಗೂ ನೆದರ್ಲ್ಯಾಂಡ್ಸ್ನ ಡಚ್ ದೈತ್ಯ ಕಂಪನಿ ಎಎಸ್ಎಂಎಲ್ ನಡುವೆ ಈ ಮಹತ್ವದ ಎಂಒಯುಗೆ ಸಹಿ ಹಾಕಲಾಗಿದೆ. ಇಲ್ಲಿ ಗಮನಿಸಬೇಕಾದ ವಿಚಾರ ಏನಂದ್ರೆ, ಎಎಸ್ಎಂಎಲ್ ಟಾಟಾಗೆ ಕೇವಲ ಒಂದೆರಡು ಯಂತ್ರಗಳನ್ನ ಮಾತ್ರ ಕೊಡ್ತಿಲ್ಲ, ಬದಲಾಗಿ ಒಂದು ಹಾಲಿಸ್ಟಿಕ್ ಸೂಟ್ ಅಂದ್ರೆ ಸೆಮಿಕಂಡಕ್ಟರ್ ತಯಾರಿಕೆಗೆ ಬೇಕಾದ ಸಂಪೂರ್ಣ ತಾಂತ್ರಿಕ ನೆರವನ್ನ ನೀಡುತ್ತಿದೆ. ಗುಜರಾತ್ನ ಧೋಲೇರಾದಲ್ಲಿ ಟಾಟಾ ಈಗ 300 mm ನ ಸೆಮಿಕಂಡಕ್ಟರ್ ಫ್ಯಾಬ್ ಕಟ್ತಾ ಇದೆ ಅಲ್ವಾ? ಆ ಫ್ಯಾಬ್ಗೆ ಬೇಕಾದ ಎಲ್ಲಾ ಅಡ್ವಾನ್ಸ್ಡ್ ಲಿಥೋಗ್ರಫಿ ಟೂಲ್ಸ್ ಮತ್ತು ಸೊಲ್ಯೂಷನ್ಸ್ ಈಗ ನೇರವಾಗಿ ಎಎಸ್ಎಂಎಲ್ ನಿಂದಲೇ ನಮಗೆ ಸಿಗುತ್ತೆ. ಬರೀ ಮೆಷಿನ್ ಮಾತ್ರವಲ್ಲ, ಸ್ಥಳೀಯ ಟ್ಯಾಲೆಂಟ್ಗೆ ಟ್ರೈನಿಂಗ್ ಕೊಡೋದು, ಲಿಥೋಗ್ರಫಿ ಸ್ಕಿಲ್ ಡೆವಲಪ್ಮೆಂಟ್ ಮಾಡೋದು, ಸಪ್ಲೈ ಚೈನ್ ಅನ್ನ ಗಟ್ಟಿ ಮಾಡೋದು ಮತ್ತು ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ಗೆ ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡ್ ಮಾಡೋದು, ಹೀಗೆ ಪ್ರತಿಯೊಂದು ಹಂತದಲ್ಲೂ ಎಎಸ್ಎಂಎಲ್ ಭಾರತದ ಜೊತೆ ನಿಲ್ಲಿದೆ. 100% ಮೊನೋಪೊಲಿ. ಎಎಸ್ಎಂಎಲ್ ಇಲ್ಲದೆ ಜಗತ್ತೇ ಸ್ತಬ್ಧ. ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾದ ಅತಿ ಮುಖ್ಯವಾದ ವಿಚಾರ ಅಂದ್ರೆ ಅದು ಎಎಸ್ಎಂಎಲ್ ನ ತಾಕತ್ತು. ಯಾಕೆ ಜಗತ್ತಿನ ಎಲ್ಲಾ ಸೂಪರ್ ಪವರ್ ದೇಶಗಳು ಈ ಕಂಪನಿಯ ಮುಂದೆ ಕೈಕಟ್ಟಿ ನಿಲ್ತವೆ ಗೊತ್ತಾ? ಕಾರಣ, ಜಾಗತಿಕ ಸೆಮಿಕಂಡಕ್ಟರ್ ಲಿಥೋಗ್ರಫಿ ಮಾರ್ಕೆಟ್ ನಲ್ಲಿ ಎಎಸ್ಎಂಎಲ್ ಕಂಪನಿ ಪಾಲು ಬರೋಬ್ಬರಿ 90%. ಅದರಲ್ಲೂ ಇಯುವಿ ಎಕ್ಸ್ಟ್ರೀಮ್ ಅಲ್ಟ್ರಾವೈಲೆಟ್ ಯಂತ್ರಗಳು. ಜಗತ್ತಿನ ಅತ್ಯಂತ ಅಡ್ವಾನ್ಸ್ಡ್ ಚಿಪ್ ಗಳನ್ನ ಮಾಡೋಕೆ ಈ ಯಂತ್ರಗಳು ಬೇಕೇ ಬೇಕು. ಈ ಯಂತ್ರಗಳನ್ನ ಸಪ್ಲೈ ಮಾಡೋ ಜಗತ್ತಿನ ಏಕೈಕ ಕಂಪನಿ ಅಂದ್ರೆ ಅದು ಎಎಸ್ಎಂಎಲ್ ಮಾತ್ರ. ರಾಯ್ಟರ್ಸ್ ರಿಪೋರ್ಟ್ ಪ್ರಕಾರ ಇಲ್ಲಿ ಇವರ ಮಾರ್ಕೆಟ್ ಶೇರ್ ಬರೋಬ್ಬರಿ 100%. ಅಂದ್ರೆ ಈ ಮೆಷಿನ್ ಇಲ್ಲದೆ ನೀವು ಎಷ್ಟೇ ದುಡ್ಡು ಸುರಿದ್ರೂ ಅಡ್ವಾನ್ಸ್ಡ್ ಚಿಪ್ಸ್ ಮಾಡೋಕೆ ಸಾಧ್ಯನೇ ಇಲ್ಲ. ಅಷ್ಟಕ್ಕೂ ಈ ಮೆಷಿನ್ ಎಷ್ಟು ಕಾಂಪ್ಲೆಕ್ಸ್ ಆಗಿರುತ್ತೆ ಗೊತ್ತಾ? ಇದರಲ್ಲಿ ಬಳಸೋ ಇಯುವಿ ಲೈಟ್ ಬರೀ 13.5 ನ್ಯಾನೋಮೀಟರ್ ನಷ್ಟು ಸೂಕ್ಷ್ಮವಾಗಿರುತ್ತೆ. ಈ ಬೆಳಕನ್ನ ಸೃಷ್ಟಿ ಮಾಡೋಕೆ ಸೆಕೆಂಡಿಗೆ ಬರೋಬ್ಬರಿ 50,000 ಬಾರಿ ಲೇಸರ್ ಮೂಲಕ ತವರದ ಹನಿಗಳನ್ನ ಆವಿಯಾಗಿಸಲಾಗುತ್ತೆ. ಒಮ್ಮೆ ಇಮ್ಯಾಜಿನ್ ಮಾಡಿ, ಬರೀ ಒಂದೇ ಒಂದು ಸೆಕೆಂಡ್ಗೆ 50,000 ಬಾರಿ ಲೇಸರ್ ಸ್ಫೋಟ. ಅದೆಷ್ಟು ನಿಖರತೆ ಇರಬೇಕು ಅಲ್ವಾ? ಇಂಥ ಹೈ ಎಂಡ್ ಟೆಕ್ನಾಲಜಿ ಇರೋದ್ರಿಂದಲೇ ಇದರ ಬೆಲೆ ಕೂಡ ಅಷ್ಟೇ ದುಬಾರಿ. ಒಂದು ಸ್ಟ್ಯಾಂಡರ್ಡ್ ಇಯುವಿ ಮೆಷಿನ್ ಬೆಲೆ ಸುಮಾರು $300 ಮಿಲಿಯನ್. ಅಂದ್ರೆ ಹೈ ಎನ್ಎ ಇಯುವಿ ಮೆಷಿನ್ಗೆ ಬರೋಬ್ಬರಿ $400 ಮಿಲಿಯನ್ ಬೆಲೆ ಇದೆ. ಇಂಥ ಪ್ರೆಸಿಷನ್, ಇಂಥ ಪವರ್ಫುಲ್ ಮೆಷಿನ್ ಈಗ ಟಾಟಾ ಮೂಲಕ ಭಾರತಕ್ಕೆ ಬರ್ತಿದೆ. 91,000 ಕೋಟಿ ರೂಪಾಯಿ ಹೂಡಿಕೆ ರೆಡಿ ಆಗ್ತಿದೆ. ಟೆಕ್ ಕೋಟೆ. ಸರಿ, ಎಎಸ್ಎಂಎಲ್ ಜೊತೆ ಡೀಲ್ ಆಯ್ತು, ಮೆಷಿನ್ ಬರ್ತಿದೆ. ಆದ್ರೆ ಟಾಟಾ ಈ ಚಿಪ್ಸ್ ಅನ್ನ ಎಲ್ಲಿ ಮಾಡ್ತಿದೆ? ಅದೇ ಗುಜರಾತ್ನ ಧೋಲೇರಾದಲ್ಲಿ. ಇಲ್ಲಿ ಟಾಟಾ ಎಲೆಕ್ಟ್ರಾನಿಕ್ಸ್ ಭಾರತದ ಮೊಟ್ಟ ಮೊದಲ 300 mm ಕಮರ್ಷಿಯಲ್ ಸೆಮಿಕಂಡಕ್ಟರ್ ಫ್ಯಾಬ್ ಕಟ್ತಾ ಇದೆ. ಇದಕ್ಕೆ ಆಗ್ತಿರೋ ಹೂಡಿಕೆಯ ಮೊತ್ತ ಕೇಳಿದ್ರೆ ನೀವು ದಂಗ್ ಆಗ್ತೀರಾ. ಬರೋಬ್ಬರಿ $11 ಬಿಲಿಯನ್. ಅಂದ್ರೆ ನಮ್ಮ ರೂಪಾಯಿ ಲೆಕ್ಕದಲ್ಲಿ ಸುಮಾರು 91,000 ಕೋಟಿ ರೂಪಾಯಿ. ಈಗಾಗಲೇ ಈ ಮೆಗಾ ಫ್ಯಾಬ್ಗಾಗಿ ಬರೋಬ್ಬರಿ 66.16 ಹೆಕ್ಟೇರ್ ಭೂಮಿಯನ್ನ ಸೆಸ್ಗಾಗಿ ಮೀಸಲಿಡಲಾಗಿದೆ. ಈ ಫ್ಯಾಬ್ನ ಕೆಪಾಸಿಟಿ ಕೂಡ ಬೃಹತ್ ಆಗಿದೆ. ಇಲ್ಲಿ ಪ್ರತಿ ತಿಂಗಳಿಗೆ 50,000 ವೇಫರ್ಸ್ ಪ್ರೊಡಕ್ಷನ್ ಆಗುತ್ತೆ. ಇದರಲ್ಲಿ 28 nm ನಿಂದ ಹಿಡಿದು 110 nm ವರೆಗಿನ ಅನ್ಲಾಗ್ ಮತ್ತು ಲಾಜಿಕ್ ಚಿಪ್ಸ್ ತಯಾರಾಗಲಿವೆ. ಉದ್ಯೋಗ ಸೃಷ್ಟಿಯ ಲೆಕ್ಕದಲ್ಲಿ ನೋಡಿದ್ರೆ ಈ ಒಂದೇ ಪ್ಲಾಂಟ್ ನಿಂದ ಸುಮಾರು 21,000 ನೇರ ಮತ್ತು ಪರೋಕ್ಷ ಉದ್ಯೋಗಗಳು ಸೃಷ್ಟಿಯಾಗಲಿವೆ. ಆದ್ರೆ ಈ ಮಟ್ಟದ ಫ್ಯಾಬ್ ರನ್ ಮಾಡೋದು ಸುಲಭದ ಮಾತಲ್ಲ. ಭಾರಿ ಪ್ರಮಾಣದ ನಿರಂತರ ರಿಸೋರ್ಸಸ್ ಇದಕ್ಕೆ ಬೇಕಾಗುತ್ತೆ. ಯಾಕಂದ್ರೆ ಈ ಕ್ಲಾಸ್ನ ಒಂದು ದೊಡ್ಡ ಫ್ಯಾಬ್ಗೆ ಪ್ರತಿದಿನ 2 ರಿಂದ 4 ಮಿಲಿಯನ್ ಗ್ಯಾಲನ್ ಅಲ್ಟ್ರಾ ಪ್ಯೂರ್ ವಾಟರ್ ಬೇಕು. ಅಂದ್ರೆ ದಿನಕ್ಕೆ ಸುಮಾರು 75 ಲಕ್ಷದಿಂದ 1.5 ಕೋಟಿ ಲೀಟರ್ ಶುದ್ಧ ನೀರು ಬೇಕಾಗುತ್ತೆ. ಇಷ್ಟು ದೊಡ್ಡ ಮಟ್ಟದ ಚಾಲೆಂಜ್ ಅನ್ನ ಟಾಟಾ ಈಗ ಯಶಸ್ವಿಯಾಗಿ ಎದುರಿಸೋಕೆ ಸಜ್ಜಾಗಿದೆ. ಟಾಟಾ ಮಾಸ್ಟರ್ ಪ್ಲಾನ್, ತೈವಾನ್ ಇಂಟೆಲ್ ಜೊತೆಗೂ ಡೀಲ್. ಇಲ್ಲಿ ಟಾಟಾ ಆಡ್ತಿರೋ ಗೇಮ್ ಪ್ಲಾನ್ ಅನ್ನ ನಾವು ಸೂಕ್ಷ್ಮವಾಗಿ ಗಮನಿಸಬೇಕು. ಟಾಟಾ ಈ ಸೆಮಿಕಂಡಕ್ಟರ್ ಫೀಲ್ಡ್ಗೆ ಹೊಸಬ್ರು.
ಹಾಗಾಗಿ ಏಕಾಏಕಿ ನಾವೇ ಎಲ್ಲ ಮಾಡ್ತೀವಿ ಅಂತ ರಿಸ್ಕ್ ತಗೊಳ್ತಿಲ್ಲ. ಬದಲಾಗಿ ಜಗತ್ತಿನ ಘಟಾನುಘಟಿಗಳ ಜೊತೆ ಪಾರ್ಟ್ನರ್ಶಿಪ್ ಮಾಡಿಕೊಂಡು ಇಡೀ ಎಕೋಸಿಸ್ಟಮ್ ಅನ್ನೇ ಭದ್ರ ಮಾಡ್ತಿದ್ದಾರೆ. ಮೊದಲಿಗೆ ತೈವಾನ್ನ PSMC ಅಂದ್ರೆ ಪವರ್ ಚಿಪ್ ಸೆಮಿಕಂಡಕ್ಟರ್ ಕಂಪನಿ ಜೊತೆ ಒಪ್ಪಂದ ಮಾಡಿಕೊಳ್ತು. ಇದರಿಂದ 28nm 40nm ನಿಂದ ಹಿಡಿದು 110nm ವರೆಗಿನ ತಂತ್ರಜ್ಞಾನದ ಆಕ್ಸೆಸ್ ಟಾಟಾಗೆ ಸಿಕ್ತು. ಆಮೇಲೆ ಅಮೆರಿಕಾದ ಟೆಕ್ ದೈತ್ಯ ಇಂಟೆಲ್ ಜೊತೆ ಡಿಸೆಂಬರ್ 8, 2025 ಮಹತ್ವದ ಒಪ್ಪಂದ ಮಾಡಿಕೊಳ್ತು. ಈ ಡೀಲ್ ಮೂಲಕ ಇಂಟೆಲ್ನ ಪ್ರಾಡಕ್ಟ್ಸ್ ಅನ್ನ ಭಾರತದಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಮಾಡೋಕೆ ಪ್ಲಾನ್ ಆಗಿದೆ. ಜೊತೆಗೆ ಭಾರತಕ್ಕಾಗಿ ಟೈಲರ್ ಮೇಡ್ AI PC ಸೊಲ್ಯೂಷನ್ಸ್ ಡೆವಲಪ್ ಮಾಡೋ ಒಪ್ಪಂದ ಕೂಡ ಆಗಿದೆ. ಮತ್ತೆ ಈಗ ಮೂರನೇ ಅಸ್ತ್ರವಾಗಿ ASML ನ ಸೇರ್ಪಡೆ ಅಂದ್ರೆ ತಂತ್ರಜ್ಞಾನ, ಕಸ್ಟಮರ್ ಬೇಸ್ ಮತ್ತು ಮೆಷಿನರಿ, ಈ 3 ಪ್ರಮುಖ ಪಿಲ್ಲರ್ಸ್ ಅನ್ನ ಟಾಟಾ ಈಗ ಭದ್ರ ಮಾಡಿಕೊಂಡಿದೆ. ಡೇಟಾ ವಾರ್, ಡ್ರ್ಯಾಗನ್ ವರ್ಸಸ್ ಇಂಡಿಯಾ, ಮುಂದಿನ ಹಾದಿ ಈಸಿ ಇದೆಯಾ? ಕೊನೆಯದಾಗಿ ಈ ಒಪ್ಪಂದದ ಆರ್ಥಿಕ ಮತ್ತು ಜಾಗತಿಕ ಇಂಪ್ಯಾಕ್ಟ್ ಎಷ್ಟಿದೆ ಅನ್ನೋದನ್ನ ನೋಡೋಣ. US ಕಾಮರ್ಸ್ ಡಿಪಾರ್ಟ್ಮೆಂಟ್ ಡೇಟಾ ಪ್ರಕಾರ ಭಾರತ ಇವತ್ತಿಗೂ ತನಗೆ ಬೇಕಾದ 95% ರಷ್ಟು ಸೆಮಿಕಂಡಕ್ಟರ್ಸ್ ಅನ್ನ ಬೇರೆ ದೇಶಗಳಿಂದಲೇ ಇಂಪೋರ್ಟ್ ಮಾಡ್ಕೊಳ್ತಿದೆ. ಹಾಗಾದ್ರೆ ಆ ಉಳಿದ 5% ಎಲ್ಲಿಂದ ಬರುತ್ತೆ? ನಾವೇ ಮಾಡ್ತಿದೀವಾ? ಹೌದು, ಮಾಡ್ತಿದೀವಿ. ಆದ್ರೆ ಅದು ನಿಮ್ಮ ಮೊಬೈಲ್, ಲ್ಯಾಪ್ಟಾಪ್ ಅಥವಾ ಕಾರ್ಗಳಿಗೆ ಬಳಸೋ ಕಮರ್ಷಿಯಲ್ ಚಿಪ್ಸ್ ಅಲ್ಲ. ನಮ್ಮ ಪಂಜಾಬ್ನ ಮೊಹಾಲಿಯಲ್ಲಿ SCL ಅಂತ ಒಂದು ಸಂಸ್ಥೆ ಇದೆ, ಅಂದ್ರೆ ಸೆಮಿಕಂಡಕ್ಟರ್ ಲ್ಯಾಬೊರೇಟರಿ. ಇಲ್ಲಿ ನಾವು ಈಗಾಗಲೇ ಚಿಪ್ಸ್ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ. ಆದ್ರೆ ಅದು 180 ನ್ಯಾನೋಮೀಟರ್ನಂತ ಹಳೆಯ ಲೆಗಸಿ ನೋಡ್ ಟೆಕ್ನಾಲಜಿ. ನಮ್ಮ ಇಸ್ರೋದ ಸ್ಯಾಟಲೈಟ್ಗಳಿಗೆ ಅಥವಾ DRDO ಡೆವಲಪ್ ಮಾಡೋ ಕ್ಷಿಪಣಿಗಳಿಗೆ ನಾವು ಚೀನಾ ಅಥವಾ ಅಮೆರಿಕದ ಚಿಪ್ಸ್ ಬಳಸೋಕೆ ಆಗಲ್ಲ, ಯಾಕಂದ್ರೆ ಅಲ್ಲಿ ನ್ಯಾಷನಲ್ ಸೆಕ್ಯೂರಿಟಿ ಇಶ್ಯೂ ಇರುತ್ತೆ. ಸೊ ಇದು ನಿಮ್ಮ ಡೌಟ್ ಕ್ಲಿಯರ್ ಮಾಡೋಕೆ ಕೊಟ್ಟ ಮಾಹಿತಿ. ಇನ್ನು 2024-25 ನಮ್ಮ ದೇಶದ ಸೆಮಿಕಂಡಕ್ಟರ್ ಮಾರ್ಕೆಟ್ ಸೈಜ್ $45 ರಿಂದ $50 ಬಿಲಿಯನ್ ಇತ್ತು. 2030 ಹೊತ್ತಿಗೆ ಇದು ಬರೋಬ್ಬರಿ $110 ಬಿಲಿಯನ್ ಮುಟ್ಟೋ ಅಂದಾಜಿದೆ. ಇನ್ನು ಜಾಗತಿಕ ಮಟ್ಟದಲ್ಲಿ ಯಾರು ಕಿಂಗ್ ಅಂತ ನೋಡಿದ್ರೆ, ಟ್ರೆಂಡ್ ಫೋರ್ಸ್ ವರದಿ ಪ್ರಕಾರ 2023ರಲ್ಲಿ ಗ್ಲೋಬಲ್ ಫೌಂಡ್ರಿ ಕೆಪಾಸಿಟಿಲಿ ತೈವಾನ್ 46% ಪಾಲು ಹೊಂದಿತ್ತು. ಅದರ ನಂತರದ ಸ್ಥಾನದಲ್ಲಿ ಚೀನಾ 26%, ದಕ್ಷಿಣ ಕೊರಿಯಾ 12%, ಅಮೆರಿಕ 6% ಹಾಗೂ ಜಪಾನ್ 2% ಪಾಲು ಹೊಂದಿದ್ವು. ಇದರಲ್ಲಿ ಚೀನಾದ ಅಗ್ರೆಷನ್ ಎಷ್ಟಿದೆ ಗೊತ್ತಾ? ಬೇನ್ ರಿಪೋರ್ಟ್ ಪ್ರಕಾರ 2019ರಿಂದ ಈವರೆಗೆ ಚೀನಾ ಕೇವಲ ಸೆಮಿಕಂಡಕ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಮೇಲೆ ಬರೋಬ್ಬರಿ $250 ಬಿಲಿಯನ್ ಗಿಂತ ಹೆಚ್ಚು ಹೂಡಿಕೆ ಮಾಡಿದೆ. ಪ್ರತಿ ತಿಂಗಳು 3 ಮಿಲಿಯನ್ ವೇಫರ್ಸ್ ಉತ್ಪಾದನೆ ಮಾಡೋ ಮೂಲಕ ಜಗತ್ತಿನ 20% ಕೆಪಾಸಿಟಿಯನ್ನ ತನ್ನ ಹಿಡಿತದಲ್ಲಿ ಇಟ್ಕೊಳ್ಳೋ ಪ್ಲಾನ್ನಲ್ಲಿದೆ. ಬರೀ ಚಿಪ್ ತಯಾರಿಕೆ ಮಾತ್ರ ಅಲ್ಲ, ಈ ಸೆಕ್ಟರ್ನಲ್ಲಿ ASML ಮೊನೋಪಾಲಿಯನ್ನ ಸ್ಟಾಪ್ ಮಾಡೋಕೆ ಟ್ರೈ ಮಾಡ್ತಿದೆ. ಡೊಮೆಸ್ಟಿಕ್ EUVನ ಬಿಲ್ಡ್ ಮಾಡೋಕೆ ದುಡ್ಡು ಸುರಿತಿದೆ. ಬರೋಬ್ಬರಿ $41 ಬಿಲಿಯನ್ ಸುರಿತಿದೆ. ಅಂದ್ರೆ ನಮ್ಮ ಲೆಕ್ಕದಲ್ಲಿ 4,46,000 ಕೋಟಿ. ಒಂದು ವೇಳೆ ಭವಿಷ್ಯದಲ್ಲಿ ಚೀನಾ ಮತ್ತು ತೈವಾನ್ ನಡುವೆ ಏನಾದ್ರೂ ಯುದ್ಧ ಶುರುವಾದ್ರೆ ಇಡೀ ಜಗತ್ತಿನ ಟೆಕ್ ಸಪ್ಲೈ ಚೈನ್ ಕಟ್ ಆಗೋಗುತ್ತೆ. ಈ ಒಂದು ಭಯದಿಂದಲೇ ಇವತ್ತು ಅಮೆರಿಕ, ಯುರೋಪ್ ಸೇರಿದಂತೆ ಇಡೀ ಜಗತ್ತು ಆಲ್ಟರ್ನೇಟಿವ್ ಸಪ್ಲೈ ಚೈನ್ಗಾಗಿ ಹುಡುಕಾಡ್ತಿದೆ, ಹೊಸ ಮಾರುಕಟ್ಟೆಗಾಗಿ ಎದುರು ನೋಡ್ತಿದೆ. ಭಾರತಕ್ಕೆ ಇದೇ ಈಗ ಅತಿ ದೊಡ್ಡ ಅಡ್ವಾಂಟೇಜ್. ಟಾಟಾ ಮತ್ತು ASML ನಡುವಿನ ಈ ಡೀಲ್ ಕೇವಲ ಭಾರತದ ಇಂಪೋರ್ಟ್ ಬಿಲ್ ಅನ್ನ ಮಾತ್ರ ಕಮ್ಮಿ ಮಾಡಲ್ಲ, ಬದಲಾಗಿ ಭಾರತವನ್ನ ಗ್ಲೋಬಲ್ ಸೆಮಿಕಂಡಕ್ಟರ್ ಮ್ಯಾಪ್ನಲ್ಲಿ ಒಬ್ಬ ಬಲಶಾಲಿ ಪ್ಲೇಯರ್ ಆಗಿ ನಿಲ್ಲಿಸುತ್ತೆ. ಒಟ್ನಲ್ಲಿ ದಶಕಗಳ ಕಾಲ ಟೆಕ್ನಾಲಜಿಯನ್ನ ಬೇರೆ ದೇಶಗಳಿಂದ ಕೊಂಡ್ಕೊಳ್ತಿದ್ದ ಭಾರತ ಈಗ ತಾನೇ ಸ್ವತಃ ಜಾಗತಿಕ ಹಬ್ ಆಗೋವಂತ ಅತಿ ದೊಡ್ಡ ಹೆಜ್ಜೆ ಇಟ್ಟಿದೆ. ಧೊಲೇರಾದಿಂದ ಹೊರಬರೋ ಪ್ರತಿಯೊಂದು ಚಿಪ್ ಕೂಡ ಭಾರತದ ಆರ್ಥಿಕತೆಗೆ ಮತ್ತು ನಮ್ಮ ಟೆಕ್ ಸೆಕ್ಟರ್ಗೆ ದೊಡ್ಡ ಬೂಸ್ಟ್ ಕೊಡ್ಲಿದೆ. ಇದು ಈ ಹೊತ್ತಿನ ಮಾಹಿತಿ. ಮತ್ತಷ್ಟು ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ ಜೊತೆ ಮತ್ತೆ ಬರ್ತೀನಿ. ಧನ್ಯವಾದ.